ಅವರವರ ಆಂತರಿಕ ಕಲಹದಿಂದ ಅವರಾಗೇನೆ ಕೌರವರು ನಾಶ ಆದ ಹಾಗೆ ಆಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ ಇಲ್ಲಿ ಅರ್ಜುನ. ಒಳಗಡೆ ಎಲ್ಲ ಎಂತಹ ಡಿಫ್ರೆನ್ಸಸ್ ಇದ್ದರೂ ಎಲ್ಲರನ್ನೂ ಒಗ್ಗೂಡಿಸಿ ಓಟ್ ತೊಗೊಳ್ಳದೆ ಇದ್ದರೆ ಇವರು ಪೊಸಿಷನ್ಗೆ ಬರೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಸಿದ್ದರಾಮಯ್ಯನವ್ರಿಗೆ ಯಾವ ಪಾತ್ರ ಕೊಡ್ತೀರಿ ಕುರುಕ್ಷೇತ್ರದಲ್ಲಿ? ಅವರು ಒಂಥರ ಭೀಮ ಇದ್ದ ಹಾಗೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ಅನ್ಸುತ್ತಾ ನಿಮಗೆ? ಸರ್, ಆಗೋದಕ್ಕೆ ಅವ್ರಿಗೆ ಎಲ್ಲ ಥರ ಲಕ್ಷಣಗಳು ಇದೆ, ಆಗೋದಕ್ಕೆ ಚಾನ್ಸಸ್ಸು ಇದೆ. ಸ್ವಲ್ಪ ಏನಾದರೂ ಏಮಾರಿದ್ರೆ ಮುಗ್ಗರಿಸಿದ್ರೆ ಅದು ಇನ್ನು ಅವ್ರ ಜೀವಮಾನದಲ್ಲಿ ಮತ್ತೆಂದು ಸಿಗೋ ಥರ ಕಾಣೋದಿಲ್ಲ. ನಿವೃತ್ತಿ ಅನ್ನೋದು ಮರೆಮಾಚಲ್ ವಿಷಯ. ಇದು ಎಲ್ಲರೂ ರನ್ನಿಂಗ್ ರೇಸ್ನಲ್ಲಿ ನಿಂತ್ಕೊಂಡು ಮುಂದೆ ಓಡಿದ್ರೆ ಇವರು ಹಿಂದಕ್ಕೆ ಓಡ್ತಾ ಇದ್ದಾರೆ ಅಷ್ಟೇ ಸರ್. ಸರ್, ಈಗ ಪ್ರಸ್ತುತ ರಾಜಕೀಯದಲ್ಲಿ ಈಗ ಅಧಿವೇಶನ ಆಗ್ತಾ ಇದೆ, ಬೆಳಗಾವಿ ಅಧಿವೇಶನ ಆಗ್ತಾ ಇದೆ. ಎಲ್ಲ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಕಿತ್ತಾಡ್ಕೊಂಡು ನಾಯಕತ್ವಕ್ಕೋಸ್ಕರ ಬಿಜೆಪಿ ಅವರಿಗೆ ಒಂದು ರೀತಿ ಅಸ್ತ್ರ ಮಾಡಿಕೊಟ್ರ ಅಂತೇಳಿ ಈ ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಾನಾಗ್ಬೇಕು ಅನ್ನೋ ವಿಚಾರಕ್ಕೆ ಬಿಜೆಪಿ ಅವ್ರ ಕೈಗೆ ಒಂದು ಅಸ್ತ್ರ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ನೀವು ಭಾರಿ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಇದರಲ್ಲಿ ಬಿ ಜೆ ಪಿಯವರ ಕೈವಾಡ ಏನು ನನಗೆ ಕಂಡು ಬರ್ತಾ ಇಲ್ಲ. ಅವರವರ ಆಂತರಿಕ ಕಲಹದಿಂದ ಅವರಾಗೇನೆ ಕೌರವರು ನಾಶ ಆದ ಹಾಗೆ ಆಗ್ತಾ ಇದ್ದಾರೆ. ಎಂತ ಮಾತು ಹೇಳಿದ್ರಿ ಸರ್. ಈ ಒಂದು ಘಟನೆನ ಕುರುಕ್ಷೇತ್ರಕ್ಕೆ ಹೋಲಿಕೆ ಮಾಡ್ಬಿಟ್ರಿ. ಅಗತ್ಯವಾಗಿ ರಾಜಕೀಯ ಅನ್ನೋದು ಒಂದು ಕುರುಕ್ಷೇತ್ರನೇ ಸರ್. ಇದರಲ್ಲಿ ಕೌರವರು ಯಾರು, ಪಾಂಡವರು ಯಾರು ಸರ್? ಇಬ್ರು ಒಂದೇ ಟೀಮ್ನಲ್ಲಿದ್ದಾರೆ. ಅದರಲ್ಲೂ ಆ ಕುರುಕ್ಷೇತ್ರದಲ್ಲೂ ಪಾಂಡವರು ಕೌರವರು ಇದ್ದು ಒಂದೇ ಗೆಡ್ಡೆಯಿಂದ ಬಂದ ಬೇರೆ ಬೇರೆ ಚಹರೆಗಳು ಅಷ್ಟೇ. ಸೂಪರ್ ಆಗಿ ಹೇಳಿದ್ರು ಸರ್. ಈ ಥರ ಯಾರು ಹೇಳಕ್ ಹೋಗಿಲ್ಲ ಸರ್. ಇಲ್ಲಿ ದುರ್ಯೋಧನ ಯಾರು, ಭೀಮ ಯಾರು, ಅರ್ಜುನ ಯಾರು ಹೇಳ್ಬೋದಾ? ಡಿ ಕೆ ಶಿವಕುಮಾರ್ ಯಾರು, ಸಿದ್ದರಾಮಯ್ಯ ಯಾರು ಸರ್? ಇದರಲ್ಲಿ ಈ ಕುರುಕ್ಷೇತ್ರದಲ್ಲಿ ಪಾತ್ರ ಕೊಡೋದಾದ್ರೆ ಯಾರು ಕೊಡ್ತೀರಿ ನೀವು? ಕರೆಕ್ಟಾಗಿ ಹೇಳ್ತಿದೆ. ಡಿ ಕೆ ಶಿವಕುಮಾರ್ ಅವರೇ ಇಲ್ಲಿ ಅರ್ಜುನ. ಹೌದು, ಅವರೇ ಸೂತ್ರಧಾರಿ. ಇಲ್ಲಿ ಹೈಕಮಾಂಡ್ ಏನೇ ಹೇಳ್ಬೋದು, ಏನೇ ಮಾಡಿರ್ಬೋದು, ಡಿ ಕೆ ಶಿವಕುಮಾರ್ ಅವರು ಸರಿಯಾಗಿ ಗೈಡ್ ಮಾಡಿ ಇಲ್ಲಿ ಇಷ್ಟೊಂದು ಪ್ರಚಾರ ಮಾಡಿಕೊಂಡು ಒಳಗಡೆ ಎಲ್ಲ ಎಂತಹ ಡಿಫ್ರೆನ್ಸಸ್ ಇದ್ದರೂ ಎಲ್ಲರನ್ನೂ ಒಗ್ಗೂಡಿಸಿ ಓಟ್ ತೊಗೊಳ್ಳದೆ ಇದ್ದರೆ ಇವರು ಪೊಸಿಷನ್ಗೆ ಬರೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. 132 ಸೀಟ್ ತೊಗೊಳಕ್ಕೂ ಆಗ್ತಾ ಇರಲಿಲ್ಲ. ಸರ್, ಹಾಗಾದ್ರೆ ಸಿದ್ದರಾಮಯ್ಯನವ್ರಿಗೆ ಯಾವ ಪಾತ್ರ ಕೊಡ್ತೀರಿ ಕುರುಕ್ಷೇತ್ರದಲ್ಲಿ? ಇದು ಒಂದು ಭಾರಿ ಕ್ಲಿಷ್ಟಕರವಾದ ಪ್ರಶ್ನೆ. ಆದರೂ ಹೌದು, ನೀವು ಅನುಭವಿ ಕೂಡ. ನೀವು ಹೇಳಿದ್ರೆ ಎಲ್ಲ ಒಂದ್ ಕಡೆ ಒಂದು ಕರೆಕ್ಟ್ ಇರುತ್ತೆ ಅನ್ನೋದು ಒಂದು ಭಾವನೆ ಇದೆ. ಅವರು ಒಂಥರ ಭೀಮ ಇದ್ದ ಹಾಗೆ. ಯಾವಾಗಲೂ ನನ್ನದೇ ಪವರು, ನಾನು ಏನು ಮಾಡ್ತೀನಿ ಅದೇ ಸರಿ ಹೋಗುತ್ತೆ, ನಾನೇ ಮಾಡೋದು ಸರಿ ಅಂತ ಹೇಳಿ ಅವರು ಒಂದು ಛಲದಿಂದ ಮುನ್ನುಗ್ತಾರೆ. ಛಲ ಅನ್ನೋದು ಮನುಷ್ಯಂಗೆ ಇರಬೇಕು, ಆದರೆ ಸಮಂಜಸವಾಗೂ ಇರಬೇಕು. ಆ ಸಮಯಕ್ಕೆ ತಕ್ಕ ಹಾಗೆ ಅವರ ಮನಸ್ಸಿನಲ್ಲಿ ಬಂದು ಅವರು ಕಾರ್ಯಗತಕ್ಕೂ ತರಬೇಕು. ಮನಸ್ಸಲ್ಲಿ ಬಂದು ಯೋಚನೆಗಳನ್ನ ಕಾರ್ಯಗತೆ ತರೋದರಲ್ಲಿ ಅವರು ತುಂಬ ಸಮಯಗಳಲ್ಲಿ ಎಡವಿ ಮುಗ್ಗರಿಸ್ತಾ ಇದ್ದಾರೆ. ಸರ್, ಎಲ್ಲ ಒಂದು ಕಡೆ ಈ 2.5 ವರ್ಷ ಬರೀ ಕುರ್ಚಿಗೋಸ್ಕರನೇ ಕಿತ್ತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಟ್ರ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಅಂತ? ನೋಡಿ, ಈ ಮನುಷ್ಯನ ದೇಹಕ್ಕೆ ಒಂದು ರಾಜಕೀಯದ ಪಾರ್ಟಿಯ ವ್ಯವಸ್ಥೆಯನ್ನು ಹೋಲಿಸ್ಬೋದು. ಮನುಷ್ಯನ ದೇಹದಲ್ಲಿ ಹೇಗೆ ತಲೆ ಅತಿ ಅಮೂಲ್ಯವಾದ್ದು ಮುಖ್ಯವಾದ್ದು, ಅದರಲ್ಲೇ ಹೇಗೆ ಪಂಚೇಂದ್ರಿಯಗಳಿದೆಯೋ ಹಾಗೆಯೇ ರಾಜಕೀಯ ಪಾರ್ಟಿಗಳಲ್ಲಿ ಯಾರು ಕಮಾಂಡೆಂಟ್ ಇರ್ತಾರೆ ಅವರು ಸಬಾರ್ಡಿನೇಟ್ಸನ್ನು ಸರಿಯಾಗಿ ಕಂಟ್ರೋಲ್ ಮಾಡದೇ ಇದ್ದರೆ ಏನಾಗುತ್ತೆ ಅನ್ನೋದಕ್ಕೆ ನಮ್ಮ ಕರ್ನಾಟಕದ ರಾಜಕೀಯವೇ ಒಂದು ನಿದರ್ಶನ. ಸರ್, ಹಂಗಂದ್ರೆ ನೀವು ಹೈಕಮಾಂಡ್ ಮೇಲೆ ನೀವು ಹೇಳ್ತಾ ಇದ್ದೀರಿ, ಹೈಕಮಾಂಡ್ ವೀಕ್ ಅಂತೀರಾ ಕಾಂಗ್ರೆಸ್ ಹೈಕಮಾಂಡ್ ಇದೆ? ಡೌಟೇ ಬೇಡ. ಇವಾಗ ಇಲ್ಲಿ ಕಮಾಂಡ್ ಅನ್ನೋದು ಎಲ್ಲಿದೆ? ಇವಾಗ ಇಲ್ಲಿ ಇವ್ರು ಏನಾಡಿ ದಾಟಾನೆ ಎಲ್ಲನೂ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಹೈಕಮಾಂಡ್ ವೀಕ್ ಅಂತೆ ತಾನೇ ಎಲ್ಲರಿಗೂ ಪ್ರಚಾರ ಆಗ್ತಾ ಇರೋದು. ಸರ್, ಇನ್ನು ಈಗ ಬಿಜೆಪಿ ಬಗ್ಗೆ ಏನು ಹೇಳ್ತೀವಿ ಸರ್? ಬಿಜೆಪಿ ಪರಿಸ್ಥಿತಿ ಬಗ್ಗೆ ಸರ್, ನೋಡಿ, ರಾಜಕೀಯದಲ್ಲಿ ಎಲ್ಲ ಪಾರ್ಟಿಗಳು ಒಂದೇ ಥರ. ಆದರೆ ಬಿ ಜೆ ಪಿಯವರು ಜಾಸ್ತಿ ಇನ್ನೊಬ್ಬರ ಮನೆ ಹೊಡೆದ್ಬಿಟ್ಟು ನಾನು ಚೆನ್ನಾಗಿರಬೇಕು ಅನ್ನೋ ಯೋಚನೆ ಅವರಲ್ಲಿ ಇಲ್ಲ. ಅವರು ವ್ಯಕ್ತಿಗತವಾಗಿ ಅವರ ಬಳಗಗಳನ್ನು ಕಟ್ಕೊಂಡಿದ್ದೆ ಅವ್ರಿಗೆ ಅನಿಸಿದ ರೀತಿಯಲ್ಲಿ ಯಾರಿಗೂ ತೊಂದರೆ ಕೊಡದೆ ದೇಶನೂ ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ನೀವೇ ನೋಡಿದ್ದೀರಾ. ವರ್ಲ್ಡಲ್ಲಿ ಎಕಾನಮಿಕ್ ಸರ್ವೆ ಪ್ರಕಾರ ನಾವು ಇಂಡಿಯಾದಲ್ಲಿ 4th ಪೊಸಿಷನ್ನಲ್ಲಿ ಬಂದಿದ್ದೀವಿ. ಈಗ ದಾಪಾಲ್ ಇಟ್ಕೊಂಡಿದ್ದೆ 3ನೇ ಪೊಸಿಷನ್ಗೆ ಹೋಗ್ತಾ ಇದ್ದೀವಿ.
ಹೌದು ಸರ್, ಇನ್ನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ಅನ್ಸುತ್ತಾ ನಿಮ್ಗೆ? ಏನು ಅನ್ಸುತ್ತೆ ಸಿದ್ದರಾಮಯ್ಯ ಬಿಟ್ಕೊಡಿ? ಸರ್, ಆಗೋದಕ್ಕೆ ಅವ್ರಿಗೆ ಎಲ್ಲ ಥರ ಲಕ್ಷಣಗಳು ಇದೆ, ಆಗೋದಕ್ಕೆ ಚಾನ್ಸಸ್ಸು ಇದೆ. ಸ್ವಲ್ಪ ಏನಾದರೂ ಏಮಾರಿದ್ರೆ ಮುಗ್ಗರಿಸಿದ್ರೆ ಅದು ಇನ್ನು ಅವ್ರ ಜೀವಮಾನದಲ್ಲಿ ಮತ್ತೆಂದು ಸಿಗೋ ಥರ ಕಾಣೋದಿಲ್ಲ. ಹಂಗಾಗಿ ಇದು ಒಳ್ಳೆ ಅವಕಾಶ ಅಂತ ಹೇಳ್ತೀರಿ? ಇದು ಸುವರ್ಣಾವಕಾಶ. ಮತ್ತೆ ಸಿಗಲ್ವಾ ಸರ್? ಇಲ್ಲ, ಇನ್ನಿಲ್ಲ. ಸರ್ 2028 ನೋಡ್ಕೊಳ್ಳೋಣ ಬಿಡಿ, ಅವಾಗ್ಲೂ ಕೂಡ ನೀವು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಕೂಡ ಹೇಳ್ತಾರೆ. ಅದೆಲ್ಲ ಆಗದೆ ಇರೋದು ಬಿಡಿ ಸರ್. ಇವತ್ತೇ ಆಗದ್ದು ಅವತ್ತಿನೇನಾಗುತ್ತೆ, ಇವತ್ತೇನಾಗುತ್ತೆ ಅದರದ್ದು ಮುಂದೆ ಮರುಕಳಿಸ್ತತೆ ನೋಡಿ. ನಾನಿದ್ರೆ ಇವತ್ತು ಮುಂದೆ ಏನಾದ್ರು ಇರ್ಬೋದು, ನಾನೇ ಹೋದ್ಮೇಲೆ ನಾನೇನಿರುತ್ತೆ. 2028ಕ್ಕೆ ಮತ್ತೆ ಕಾಂಗ್ರೆಸ್ ಬರುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಹೇಗೆ ಸರ್? ಫಸ್ಟ್ ಆಫ್ ಆಲ್ ಆ ಪಾರ್ಟಿ ಉಳ್ಕೊಂಡಿರುತ್ತಾ ಅನ್ನೋದೇ ಡೌಟು ಸರ್. ಅಂತ ಮಾತು ಹೇಳಿದ್ರು. ಸರ್, ಬಿಜೆಪಿ ಏನಾಗ್ಬೋದು ಸರ್ 2028ಕ್ಕೆ? ವಿಜೇಂದ್ರ ಮುಖ್ಯಮಂತ್ರಿ ಆಗ್ಬಿಡ್ತಾರೆ? ಯಾಕಂದ್ರೆ ಅವ್ರ ಅಪ್ಪ ಕನಸು ಕಾಣ್ತಾ ಇದ್ದಾರೆ, ಮಗ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ. ಅವ್ರ ಹತ್ರ ಎಲ್ಲ ಏನು ಆಗೋದಕ್ಕೆ ಸಾಧ್ಯ ಕಂಡು ಬರ್ತಾ ಇಲ್ಲ ಸರ್. ಆಗಲ್ಲ ಅಂತೀರ? ಚಾನ್ಸೇ ಇಲ್ಲ. ಆ ನಾಯಕತ್ವದ ಲೀಡರ್ಶಿಪ್ ಇಲ್ಲ. ಏನೇ ಇರ್ಬೋದು, ಆ ಚಹರೆ ಇನ್ನು ಮುಂದಕ್ಕೆ ಯಾವುದಕ್ಕೂ ಬರೋದಕ್ಕೆ ಚಾನ್ಸಸ್ ಕಮ್ಮಿ. ಹೌದು. ಓಕೆ ಸರ್, ಯತ್ನಾಳ್ ಬಗ್ಗೆ ಏನು ಹೇಳ್ತೀರಾ ಸರ್? ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಒಂದು ಇದು ಬ್ರ್ಯಾಂಡ್ ನೋಡಿ ಸರ್, ಅವರೆಲ್ಲ ಹೇಗೆ ಅಂತ ಹೇಳಿದ್ರೆ ಬೇರೆ ಹೋಗ್ತಾರೆ, ಕಟ್ತಾ ಹೋಯ್ತು ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರು ಏನು ಮಾಡಿದ್ರು, ಹೊಸ ಪಾರ್ಟಿ ಕಟ್ಬಿಟ್ಟಿದ್ದೆ, ಏನಾಯಿತು ಹಾಗೆ ಇವ್ರ ಪಾರ್ಟಿನೂ ನಾಶ ಆಗುತ್ತೆ ಅಷ್ಟೇ. ದುಡ್ಡು ಹಾಳು, ಸಮಯನೂ ಹಾಳು. ಆ ಒರಿಜಿನಲ್ ಪಾರ್ಟಿ ಎಲ್ಲಿಂದ ಆಚೆ ಕಡೆ ಬಂದರೆ ಅದನ್ನು ಹಾಳು ಮಾಡ್ತಾರೆ. ಬಿಜೆಪಿಗೆ ಬಂದ್ರೆ ಒಳ್ಳೇದಂತೀರಾ? ಏನು ಹೇಳ್ತೀರಿ? ನೋಡಿ ಸರ್, ಅದು ಪಕ್ಷದವರು ಅದನ್ನು ಡಿಸೈಡ್ ಮಾಡಬೇಕಾದ ವಿಷಯ. ಅದು ಪಬ್ಲಿಕ್ ಏನು ಹೇಳೋಕ್ಕಾಗೋದಿಲ್ಲ. ಇವರು ಪಕ್ಷದ ಶಾಸನಗಳಿಗೆ ಅನುಶಾಸನಗಳಿಗೆ ಅನುಗುಣವಾಗಿ ನಡ್ಕೊಂಡ್ರೆ ಒಳಗಿರ್ಬೋದು, ಇಲ್ಲದೆ ಇದ್ದ ಅವರಾಗೇನೆ ಸೈಡ್ ಲೈನಾಗಿ ಆಚೆ ಕಡೆ ಹೊರಟೋಗ್ತಾರೆ. ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ. ಒಂದು ಮನೇಲಿದ್ದರೆ ಮನೇಲಿ ಯಾರು ಲೀಡರು ಕ್ಯಾಪ್ಟನ್ ಅನ್ನೋರು ಇರ್ತಾರೆ, ಅವರು ಹೇಳಿದ್ದಕ್ಕೆ ಅನುಗುಣವಾಗಿ ನಾವು ನಡ್ಕೊಂಡು ಹೋಗ್ತಾ ಇದ್ದರೆ ಸಂಸಾರ ಅನ್ನೋದು ಸುಸೂತ್ರವಾಗಿ ನಡೀತಾ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲ ನಷ್ಟಭ್ರಷ್ಟವಾಗಿ ಹೋಗ್ಬಿಡುತ್ತೆ, ಏನೂ ಉಳಿಯಲ್ಲ. ಹೌದು ಸರ್. ಇನ್ನು ಕಡೆಯದಾಗಿ ಸರ್, ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಕೆಲಸಗಳು ಆಗಿದೆಯಾ ರಾಜ್ಯದಲ್ಲಿ? ಆಗಿದೆ ಅನ್ಸುತ್ತೆ? ಏನು ಅನ್ಸುತ್ತೆ ಸರ್ ನಿಮಗೆ? ಸರ್, ಅಭಿವೃದ್ಧಿ ಅನ್ನೋದು ಮರೆಮಾಚಲ್ ವಿಷಯ. ಇದು ಎಲ್ಲರೂ ರನ್ನಿಂಗ್ ರೇಸ್ನಲ್ಲಿ ನಿಂತ್ಕೊಂಡು ಮುಂದೆ ಓಡಿದ್ರೆ ಇವರು ಹಿಂದಕ್ಕೆ ಓಡ್ತಾ ಇದ್ದಾರೆ ಅಷ್ಟೇ ಸರ್. ಅದ್ರ ಜೊತೆ ಮುಂದೆ ಆ ಕಡೆಯಿಂದ ಬಂದವರೆಗೂ ಅಡ್ಡಡ್ಡ ಓಡಿ ಎಲ್ಲರನ್ನೂ ಬೀಳಿಸ್ತಾ ಇದ್ದಾರೆ. ಎಂತ ಮಾತು ಹೇಳಿದ್ರು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್.